ಇಲ್ಲ. ಒಬ್ಬ ಹೆಣ್ಮಗಳು ತವ್ರ ಮನೆಗೆ ಬಂದ್ಲಂತ್ರಿ. ತವ್ರ ಮನೆಗೆ ಹಂಗೆ ಭಾಳ ಮಂದಿ ಬರೋದಿಲ್ಲ, ಜಗಳಡೆ ಬರ್ತಾವೆ ಭಾಳ ಮಂದಿ. ತವ್ರ ಮನೆಗೆ ಬಂದು ಚೀಲ ಹಿಡುಗುಡ್ದ ಅವು ಎದುರಿಗೆ ಬಂದ್ಲು. ಯಾಕೆ ತಂಗಿ ಯಾಕೆ ಬಂದಿ ಅಂದ ಕೂಡಲೇ ನನ್ನ ಗಂಡ ಭಾಳ ಸಿಟ್ಟಿಗೆ ಬರಕತ್ತದ, ನನ್ನ ಗಂಡ ಎತ್ತು ಪಿತ್ತರ ಮಾತಾಡಕತ್ತದ, ನನ್ನ ಗಂಡ ಹಂಗೆ ಮಾಡ್ತದ, ನನ್ನ ಗಂಡ ಹಿಂಗೆ ಮಾಡ್ತದ, ನನಗೆ ಒಟ್ಟು ನನ್ನ ಗಂಡನ ಕೂಡ ಬಾಳೆ ಮಾಡೋಕ್ಕಾಗಂಗಿಲ್ಲ. ಆಕೆ ಅಂದ್ಲು, ಇದನ್ನ ಹೇಳಕ್ಕೆ ಬಂದಿ ಇಲ್ಲಿ? ಮತ್ತೆ ಹೆಂಗೆ ಮಾಡ್ಬೇಕಂತಂದಾಗ ಒಟ್ಟು ನನಗೆ ಎಷ್ಟು ಸಿಟ್ಟು ಬರಕತ್ತದ ಅಂದ್ರೆ ಇವತ್ತ ನನ್ನ ಗಂಡನ ಕೊಂದು ಬಿಡ್ಬೇಕು ನಾನು, ಹಂಗೆ ನನಗೆ ಸಿಟ್ಟು ಬರಕತ್ತದ. ಒಟ್ಟು ನನಗೆ ಏನಾರ ಐಡಾ ಕೊಡು, ಒಟ್ಟು ನನ್ನ ಗಂಡನ ಕಲಾಸ ಮಾಡಕ್ಕೆ ನಾ ತಗೋ ಅಂತ ಹೆಣ್ಮಗಳಿರ್ಬೇಕು, ಎಷ್ಟು ಸಿಟ್ಟು ಬಂದಿರ್ಬೇಕು. ಆಕೆ ಅಂದ್ಲು, ಅವ್ರವ್ ಭಾಳ ಶಾಣಕ್ಕಿದ್ದಳ್ರಿ, ಭಾಳ ಶಾಣಕ್ಕಿದ್ಲು. ಯವ್ವ ನಿನ್ನ ಗಂಡನ ಕೊಲ್ತೀಯಾ? ನಿನ್ನ ಗಂಡ ಅಷ್ಟು ನಿನ್ನ ಕಾಡಾಕತ್ತಾನ, ಮತ್ತು ನಿನ್ನ ಕಾಡಾಕತ್ತಿದ ಗಂಡ ನಿನ್ನ ಪಾಲಿಗೆ ಅವ್ನು ವೈರಿ ಇದ್ದರ ಉಪಯೋಗ ಏನದ? ತಗೋ ಇದೊಂದು ವಿಷಯದ ಬಾಟ್ಲಿ ಅನ್ಲ ಅವ್ರವ್ವ. ಹಿಡ್ದೊಡ್ಡದೊಂದು ವಿಷಯದ ಬಾಟ್ಲಿ ಕೊಟ್ಟು ಏನು ಹೇಳಿದ್ಲು ಅಂತಂದ್ರೆ, ಇದನ್ನು ದಿವಸ ಅಟ ಅವ್ಗೆ ಊಟದಾಗ ಹಾಕ್ಯವ, ದಿವಸ ಅಟ ಊಟದಾಗ ಹಾಕು. ಅವ ಸಾಯ್ಬೇಕಾದ್ರೆ 2 ತಿಂಗಳು ಬೇಕು ಅವಂಗೆ, 2 ತಿಂಗಳಿಗೆ ಸಾಯ್ತಾನವ. ದಿವಸ ಅಟ ಸ್ಲೋ ಪಾಯ್ಸನ್ನ ಅಂದ್ರೆ ಒಮ್ಮೆ ಕೊಂದ್ರೆ ಪೊಲೀಸ್ ಸ್ಟೇಷನ್ ಇದು ಬರಬಾರ್ದು, ಅದಕ್ಕೆ ಅವಂಗೆ ಅಟ ಆರಾಮ ತಪ್ಪಿ ಸತ್ತು ಹೋಗಿಬಿಡ್ತಾನ. 2 ತಿಂಗಳು ಬೇಕು. ಆದ್ರೆ ನಿನಗೊಂದು ಕಂಡೀಷನ್ ಏನಂದ್ರೆ, ಅವ ಹೆಂಗಿದ್ರು ಸಾಯ್ತಾನ. ನೀ ಈಗ ಊರಿಗೆ ಹೋಗುತ್ತಿ, ವಿಷ ಇಟೀಟ ಹಾಕ್ತೀಯಲ್ಲ, ಹೆಂಗಿದ್ರು ಸಾಯ್ತಾನ. ಪರಂತು ಸಾಯುವಾಗ ಅವನಿಗೆ ಪ್ರೀತಿ ತೋರಿಸುವ. ಹೆಂಗಿದ್ರು ಸಾಯುವುದದ ಅದು ಪಾಪ, ಸಾಯುವುದದ. ಅದಕ್ಕೆ ಸಾಯುವಾಗ ಅವನಿಗೆ ಪ್ರೀತಿಯನ್ನು ತೋರಿಸು, ಸಿಟ್ಟಿಗೆ ಬರಬೇಡ. ಅವೇನಂದ್ರು ಹ್ಞೂ ಹಣ್ಣು, ಒಟ್ಟು ಪ್ರೀತಿಯಿಂದ 2 ತಿಂಗಳು ನೋಡ್ಕೊ ಅಂತಂದಾಗ ಹ್ಞೂ ಅಂತ ಹಾದ್ಲು. ಮೊದಲನೇ ದಿವಸ ಅದನ್ನು ಹಾಕುವಾಗ ಇಷ್ಟು ಪ್ರೀತಿಯಿಂದ, ಯಾಕಂದ್ರೆ ಹೆಂಗಿದ್ರು ಸಾಯುದೈತ್ಲೆ, 2 ತಿಂಗಳಿಗೆ ಸಾಯ್ತೈತೆ ಅನ್ಕತಕ್ಕ. ಒಂದು 2 ತಿಂಗಳು ಪ್ರೀತಿಸಬೇಕು, ಚಂದ ಅವ್ನು ಕೂಡ ಇರ್ಬೇಕಂತ ತಿಳ್ಕೊಂಡು ಗಂಡಗೆ ಅದು ಮಾಡೋದು ಇದು ಮಾಡೋದು, ಅರಿವಿ ಇಸ್ತ್ರಿ ಮಾಡೋದು, ಅವ್ನು ಹೊರಗಿಂದ ಬಂದ್ರೆ ಬಿಸಿನೀರು ಕೊಡೋದು, ತಂಡ್ಯಾಗ ಬಿಸಿನೀರ, ಬ್ಯಾಸಿಗ್ಯಾಗ ತಣ್ಣೀರ. ಮತ್ತು ನೀವು ಹಂಗೆ ಮಾಡ್ಬೇಕ್ರಿ ಅವ, ತಂಡ್ಯಾಗ ಫ್ರಿಜ್ನಾಗೇನು ಕೊಡೋದು, ಬ್ಯಾಸಿಗ್ಯಾಗ ಮನಗಂಡ ಕುದಿ ನೀರು ಕೊಡೋದು. ಇದು ಪ್ರೀತಿ ಅಲ್ರಿ ಅವ. ಅಷ್ಟು ಪ್ರೀತಿಯಿಂದ ನೋಡ್ಕೊಳಕತ್ತಿಳು. ಅವ ಒಂದನ್ನು ಕೂಡ ಯಾಡ್ ಮಾಡ್ತಿದ್ಲಿ. ಹೆಂಗಿದ್ರು 2 ತಿಂಗಳಿಗೆ ಹೋಗೋದಲ್ಲ, ಬರೀ ಇದ ತಲೆಯಾಗಕ್ಕಿ ಅಂತ ತಿಳ್ಕೊಂಡು ಅವ ಒಂದು ಅದನ್ನು ಮಾಡೋಣ ಕೂಡ ಬಿಸಿ ರೊಟ್ಟಿ ಮಾಡೋದು, ಬಿಸಿ ಚಪಾತಿ ಮಾಡೋದು, ದಿವಸ ಹೋಳಿಗೆ ಹುಗ್ಗಿ, ಇದನ್ನೆಲ್ಲ ನೋಡಿ ಅವಾಗ ಅಕ್ಕಿ ಮ್ಯಾಲೆ ಮನಗಂಡು ಪ್ರೀತಿ ಬಂದರೆ, ನಾನು ಹೆಂಡತಿ ಬದಲಾಗ್ಯದವ ಮಾರಾಯ, ಇಂಥ ಹೆಂಡತಿನ ಪಡಿಬೇಕಾದ್ರೆ ನಾನು ಜೀವನದಾಗ ಪುಣ್ಯ ಮಾಡಿರ್ಬೇಕಂತ ಅವ ಆಕಿಗೆ 2 ದಿವಸ ಬಿಟ್ಟು ಒಂದು ಪಿಟ್ ಅನ್ಲಿಲ್ಲ. ಆಕಿ ಹೆಂಗೆ ಹೇಳ್ತಾಳೆ ಹಂಗೆ ಕೇಳಕತ್ತಿದ ಅವ. ಒಂದು ಸೀರೆ ತೊಗೊಂಡು ಬಾ ಅಂದ್ರೆ 4 ತರ್ತಿದ್ದ, ಒಂದು ತೊಲಿ ಅಂದ್ರೆ 4 ತೊಲಿ. 1 ತಿಂಗಳು ಆಯ್ತು ರೀ, ಇಬ್ಬರದು ಹಿಂಗೆ ಅನ್ಯೋನ್ಯ ಸಂಬಂಧ ಕೂಡ್ತಲ್ಲ. 1 ತಿಂಗಳಾಗಿತ್ತು ರೀ, ಇನ್ನೂ 1 ತಿಂಗಳಿತ್ತು ಅದು ಸಾಯುವುದು. 1 ತಿಂಗಳಿಗೆ ಆ ಹೆಣ್ಮಗಳು ಅವನತ್ಯಕ್ಕೆ ಓಡಿ ಹೋಗಿ, ಯವ್ವ ನನ್ನ ಗಂಡ ಸಾಯುವುದು ಬೇಡ, ವಿಷ ಕೊಟ್ಟು, ಯಾಕೆ ವಿಷ ಕೊಟ್ಟಿ, ನನ್ನ ಗಂಡ ಭಾಳ ಚಲೋ ಅದಾನ, ನನ್ನ ಇಟ್ಟು ಪ್ರೀತಿಸ್ತಾನ, ನನ್ನ ಗಂಡ ಸಾಯಬಾರ್ದಂತ ಅವನ ಪಾದ ಮ್ಯಾಗ ಬಿದ್ದು ಉಳ್ಯಾಡಿ ಅಳ್ಳಾಗತ್ತಿದಾಗ ಅವ್ರವಂದ್ಲು, ತಂಗಿ ಮಗಳ ಗಂಡನ ಕೊಲ್ಲಕ್ಕೆ ತಾಯಿ ಅಂತಾರ ಅನ್ನೋದಕ್ಕೆಂದಾರ, ತಾಯಿ ಅಂತಾರ ಅದಕ್ಕೆ. ಯವ್ವ ನಿನ್ನ ಗಂಡಗೆ ಹಾಕಕ್ಕೆ ನಾ ವಿಷ ಕೊಟ್ಟಿಲ್ಲ, ಅದು ಏನು ಅಂತಂದ್ರೆ ಅದು ಜೇನುತುಪ್ಪ ಕೊಟ್ಟಂತ ತಂಗಿ, ನಾನು ನಿನ್ನ ಗಂಡನ ಆಯುಷ್ಯ ಜಾಸ್ತಿ ಆಗಲಿ ಅಂತ ತಿಳ್ಕೊಂಡು ಜೇನುತುಪ್ಪ ಕೊಟ್ಟನಿ, ಅಷ್ಟರೊಳಗೆ ನಿಮ್ಮ ಸಂಸಾರ ಒಳ್ಳೇದಾಕತ್ತಂತ ನನಗೆ ಗೊತ್ತಿತ್ತವ ತಾಯಿ ಅಂತ ತಿಳ್ಕೊಂಡು ಮಗಳನ್ನು ಹೇಳಿ ಕಳಿಸಿದ್ಲಂತ. ಹೆಂಗದ ನೋಡ್ರಿ, ಮನ್ಯಾಗ ನಾ ಹೆಚ್ಚಂತ ನೀನು, ನಾ ಹೆಚ್ಚಂತ ಅವ, ಸಂಸಾರ ಸುಗಮ ಸಾಗೋದಿಲ್ರಿ ಅವ. ಅದಕ್ಕೆ ಹೆಂಗಂತಂದ್ರೆ ಇಬ್ಬರು ಅನ್ಯೋನ್ಯವಾಗಿದ್ಲು ಅಂತಂದ್ರೆ ಗಂಡನ ಮ್ಯಾಗ ಭಾಳ ಪ್ರೀತಿ ಇರ್ಬೇಕ್ರಿ ಅವ. ಅದಕ್ಕೆ ಭಾಳ ಮಂದಿ ಹಿಂದಿನ ಮಂದಿ ಹೇಳ್ತಿದ್ರು ನೋಡ್ರಿ, ಮುಗಿಸ್ತೀನಿ ಇದೊಂದು ಹೇಳಿ, ಏನಂದ್ರೆ ಗಂಡ ಅಂದ್ರೆ ದೇವ್ರು ಅಂತಿದ್ರು ನೋಡ್ರಿ. ಈಗಿನ ಕಾಲದಾಗ ಅನ್ನೋದಿಲ್ಲನ್ರಿ, ಆಗಿನ ಕಾಲದಾಗ ಅಟ್ಟ ದೇವ್ರಲ್ರಿ ಅವ, ಈಗೂ ದೇವ್ರ. ಗಂಡ ಅಂದ್ರೆ ಗಂಡ ಯಾವತ್ತು ದೇವ್ರ. ನಿಮ್ಗೆ ಗೊತ್ತಿರ್ಬೇಕ್ರಿ ಅವ. ಹೇಮರೆಡ್ಡಿ ಮಲ್ಲಮ್ಮ ಅವತ್ತಿನ ಕಾಲದೊಳಗೆ ಹುಚ್ಚು ಗಂಡವ. ಇನ್ನು ನಿಮ್ಮ ಗಂಡ ಶಾನ್ಯಾರ ಅದಾನ. ಅಕ್ಕಿ ಗಂಡ ಹುಚ್ಚು ಗಂಡನು ಹುಚ್ಚು ಬಿಡಿಸಿ ಸ್ವತಃ ಕೈಲಾಸದ ಶ್ರೀಶೈಲದ ಮಲ್ಲಯ್ಯನನ್ನು ದರ್ಶನ ಮಾಡಿಸಿದ್ಲಕ್ಕಿ. ಹುಚ್ಚು ಗಂಡನ ಹುಚ್ಚು ಬಿಡಿಸಿ ಶಾನ್ಯಾನ ಮಾಡಿ. ಈಗಿನ ಮಂದಿ ಹಂಗಲ್ರಿ, ಶಾನ್ಯ ಇದ್ದದ ಗಂಡನ
ಇಲ್ಲ ಅಲ್ರಿ ಮತ್ತು ನಾ ಹೇಳು ಅತ್ತಾಗ ನಮ್ಮ ಕಡೆ ರೀ ಅವ. ಈಗಿನ ಮಂದಿ ಶಾನ್ಯ ಇದ್ದದ ಗಂಡುಗಳು ನೋಡ್ಬೇಕ್ರಿ ಹುಚ್ಚರ್ಗತೆ ಅಡ್ಡಾಡ್ತಿರ್ತಾವ ಹಂಗೆ. ನಿಮ್ಮ ಕಾಲಾಗ ಒಂದೊಂದು ಟೆಪಿಗೆ ಹಾಕೊಳ್ಳೋದು ಮರ್ತು ಹೊಕ್ಕಾವ, ಒಂದೊಂದು ಅಂಗಿ ಹಾಕೊಳ್ಳೋದು ಮರ್ತು ಹೊಕ್ಕಾವ. ಹಂಗೆ ಈ ಸಂಸಾರ ಹಂಗೆ ಐತ್ರಿ. ಒಂದು ದಿವಸ ಪೂರ ಕಾಲಿನ ಮಾಡ್ತತ್ತಿದ್ದೀನಿ, ಟೆಪ್ಪಿಗೆ ಅಟ್ಟ ತಗೊಂಡು ಏನು ಮಾಡೋದದ? ಈ ಸಂಸಾರ ಒಂದು ದಿವಸ ನಮ್ಮನ್ನು ಖಾಲಿ ಮಾಡಿ ಕಳಿಸ್ತದ. ಅದಕ್ಕೆ ನಮ್ಮ ಮನ್ಯಾಗ ಗಂಡ ಅಂದ್ರೆ ದೇವ್ರ ತಿಳ್ಕೊಬೇಕ್ರಿ ನಾವು. ತಿಳ್ಕೊಬೇಕಲ್ಲ, ತಿಳ್ಕೊಲಿಲ್ವ ಅಂದ್ರೆ ಅವ್ನು ದೇವ್ರ. ಅದಕ್ಕೆ ನಮ್ಮ ಬ್ಯಾನ ಮೇಲೆ ಎಲ್ಲರ ಹಾದಲ್ಲಿ ಹೇಳ್ತಿರ್ತೀನಿ ರೀ ಏನಂತಂದ್ರೆ, ಒಂದಿಷ್ಟು ಮುಂಜಾನೆ ಎದ್ದು ಕೂಡಲೇ ನಿಮ್ಮ ಗಂಡನ ಕಾಲಿಗೆ ನಮಸ್ಕಾರ ಮಾಡುತ್ತವ್ರಿ ನಿಮ್ಮ ಗಂಡನ ಕಾಲಿಗೆ ನಮಸ್ಕಾರ. ಮಣ್ಣೊಂದು ಮಾತು ಹೇಳಿನ ನಿಮಗೆ, ಲಕ್ಷ್ಯ ಕೊಟ್ಟಿರ್ಬೇಕು, ನೀವು ಮಾಡಿರೋ ಇಲ್ಲೋ ಗೊತ್ತಿಲ್ಲ, ಆದರೂ ನಾ ಹೇಳ್ತಿರ್ತೀನಿ. ಏನು ಹೇಳಿನ್ರಿ ಮಣ್ಣು ಹೇಳ್ರಿ ನೋಡೋನು. ಹಾಂ, ಸಾಯಂಕಾಲ ಮಲಗುವಾಗ ನೆನಪ ಇಲ್ಲರಿ ಸ್ವಾಮಿ, ನೀ ಎಲ್ಲ ಹೇಳಿದ್ದೆ ಕರೆ, ಅದು ನಮಗೆ ನೆನಪ ಇಲ್ಲ. ಸಾಯಂಕಾಲ ಮಲಗುವಾಗ ಹಾಸಿಗೆ ಮೇಲೆ ಕೂತು ಕೈ ಮೇಲೆ ಕೈ ಇಟ್ಟು ಕಣ್ಣು ಮುಚ್ಚಿ, ಹೇ ಪರಮಾತ್ಮ, ಹೇ ಪಾಂಡುರಂಗ, ಹೇ ದೊಡ್ಡ ಬಸವೇಶ, ಹೇ ಸಿದ್ಧಾರೂಢ, ನನ್ನ ಕಾಪಾಡಪ್ಪ, ನಾ ಮಾಡಿದ ಪಾಪ ಎಲ್ಲ ಪರಿಹಾರ ಮಾಡಪ್ಪ, ನನಗೆ ಒಳ್ಳೆಯ ಮನಸ್ಸನ್ನು ಕೊಡಪ್ಪ ಅಂತ ಒಂದು 5 ಸಾರಿ ಅವನು ಬೇಡ್ಕೋರಿ. ಯಾರ್ಯಾರು ನಾ ಹೇಳ್ದಂಗೆ ಮಾಡಿರಿ ಕೈ ಎತ್ತರಿ ನೋಡೋನು. ಎತ್ತವಾರ್ರಿ, ಕೈಯ ಮ್ಯಾಲಕ್ಕೆ ಬರೋಲ್ವ, ಮನಕಾಲು ಹಿಡ್ದಂಗೆ ಮನಕೈ ಹಿಡ್ದಾವೆ ಅಂಬಲ್ರಿ, ಎಲ್ಲಿ ಕೈಯ ಮ್ಯಾಲಕ್ಕೆ ಬರೋಲ್ಲ. ನೋಡ್ದ ನಮ್ಮ ಸಣ್ಣ ಹುಡುಗರು ಕೈ ಎತ್ತಾಗತ್ತಾವ ಪಾಪ. ನೀವು ಮಾಡಿರಿ ಹಂಗೆ? ಹಾಸಿಗೆ ಕೂತ್ ಕಣ್ಣು ಮುಚ್ಚಿರಿ, ಮಕ್ಕೊಂಡು ಕಣ್ಣು ಮುಚ್ಚಿರಿ, ಕೂತ್ ಕಣ್ಣು ಮುಚ್ಚಿರಿ. ನೋಡ್ರಿ ಪ್ರತಿ ದಿವಸ ಇದನ್ನು ಮಾಡಬೇಕು. ಮುಂಜಾನೆ ಎದ್ದು ಕೂಡಲೇ ಮತ್ತು ಸಾಯಂಕಾಲ ಮಲ್ಕೊಳ್ಳುವಾಗ ನಮ್ಮ ಮನಸ್ಸು ಪರಿಶುದ್ಧ ಆಗುತ್ತದೆ ರೀ. ಔಷಧ ಅದಕ್ಕೆ ಮನಸ್ಸಿಗೆ ಅದು ಭಗವಂತನ ನಾಮಸ್ಮರಣೆ ಔಷಧದ. ಪ್ರತಿನಿತ್ಯ ನೀವು ಹಿಂದೆ ಮಾಡಿರಲಿಲ್ಲ ಅಂದರೂ ಇವತ್ತಿನಿಂದಲೂ ಯಾಕಂದಕ್ಕೆ ಚಾಲು ಮಾಡಿರಿ. ಹಾಸಿಗೆ ಕುಂತು ತಾಸು ತಗೋಬೇಡ, ಬರೀ 2 ನಿಮಿಷ 5 ಸಾರಿ ಹೇ ಪರಮಾತ್ಮ ಅಂದುಬಿಡ್ರಿ. ಅದೊಂದು ಮಾಡಿರಿ. ಇವತ್ತೊಂದು ಹೇಳಾಕತ್ತೀನಿ ನಿಮಗೆ, ಏನಂತಂದ್ರೆ ಪ್ರತಿನಿತ್ಯ ಮುಂಜಾನೆ ಎದ್ದು ಕೂಡಲೇ ನಿಮ್ಮ ಗಂಡನ ಕಾಲಿಗೆ ಒಂದು ಸಾರಿ ಹಣಿ ಹಚ್ಚಿ ನಮಸ್ಕಾರ ಮಾಡಿಬಿಡ್ರಿ ಯಾಕಂತಂದ್ರೆ ಗಂಡನ ಪಾದದಲ್ಲಿ ಅಂಥ ಶಕ್ತಿ ಅದ ರೀ ನಿಮ್ಗೆ ಗೊತ್ತಿರ್ಬೇಕು. ನೀವೆಲ್ಲ ದೇವ್ರಿಗೆ ಹೋದ ಕೂಡಲೇ ಬೇಡ್ಕೋತಿರ್ತೀರಿ. ಏನಂತ ಬೇಡ್ತೀರಿ? ಭಾಳ ಮಂದಿ ಹಿಂದಿನ ಮಂದಿ ಬೇಡ್ತಿದ್ದಾರೆ, ಮತ್ತು ಈಗಿನವ್ರು ಏನು ಬೇಡ್ತಾರೆ ಗೊತ್ತಿಲ್ಲ. ಹಿಂದಿನ ಮಂದಿ ದೇವ್ರಿಗೆ ಹೋದ ಕೂಡಲೇ ಫಸ್ಟ್ ಏನು ಬೇಡ್ತಿದ್ರು ಅಂತಂದ್ರೆ, ಯಪ್ಪ ನನಗೆ ಮುತ್ತೈದೆ ಸಾವು ಕೊಡು ದೇವ್ರ ಅಂತ ಬೇಡ್ತಿದ್ರು. ಎಲ್ಲರೂ ಏನು ಬಯಸ್ತಾರಂದ್ರೆ ಮುತ್ತೈದೆ ಸಾವನ್ನು ಬಯಸ್ತಾರೆ. ಮುತ್ತೈದೆ ಸಾವು ಅಂತಂದ್ರೆ ಏನು? ನನ್ನ ಗಂಡನಕ್ಕಿಂತ ಮೊದಲು ನಾನು ಈ ಲೋಕವನ್ನು ತ್ಯಜಿಸಿ ಹೋಗಬೇಕು. ನಾನು ಹನಿ ಮೇಲೆ ಕೂಕುಮಿಲ್ದೆ, ಕೊಳ್ಳಾಗ ಗುಳದಾಳಿಲ್ದೆ ನಾ ಬದುಕುವುದು ಚಂದ ಅಲ್ಲ ಅಂತ ತಿಳ್ಕೊಂಡು ಹಿಂದಿನ ಆಯ್ಗಳು ಹಿಂಗೆ ಬೇಡ್ತಿದ್ರು ಮುತ್ತೈದೆ ಸಾವಂತ. ಗಂಡನ ಕಾಲಿಗೆ ನಮಸ್ಕಾರ ಮಾಡೋದ್ರಿಂದ ಏನಾಗ್ತದಂತಂದ್ರೆ ನಿಮ್ಮ ತಾಳಿಯ ಭಾಗ್ಯ ಹೆಚ್ಚಾಗುತ್ತದೆ ರೀ ಈ ಸೌಭಾಗ್ಯ ಜಾಸ್ತಿ ಆಗುತ್ತದೆ. ಅದಕ್ಕೆ ನೀವು ನಾಳೆಯಿಂದ ಪ್ರತಿನಿತ್ಯ ಏನು ಮಾಡಿ, ಈಗ ಮತ್ತು ಕೆಲವೊಬ್ರು ಹಳಿ ಮಂದಿ ಮಾಡ್ತಿರ್ತಾರೆ ರೀ. ಹಿಂದಿನ ಮಂದಿ ಗಂಡನ ಕಾಲಿಗೆ ನಮಸ್ಕಾರ ಮಾಡ್ತಿರ್ತಾರೆ. ನಮ್ಮ ಮಾಯಗಳು ಇರ್ತಾರೆ. ಒಬ್ಬೊಬ್ರು ಯಾರು ನಮಸ್ಕಾರ ಮಾಡ್ತೀರಿ ಕೈ ಎತ್ತಿರುವ ನೋಡೋನು ನಿಮ್ಮ ಗಂಡನ ಕಾಲಿಗೆ. ಒಬ್ಬೊಬ್ರು ಅದಾರ ನೋಡ್ರಿ, ಭಾಳ ಮಂದಿ ಇಲ್ಲ ಗಂಡನ ಕಾಲಿಗೆ ನಮಸ್ಕಾರ ಮಾಡೋರು. ನೀವು ಏನು ಮಾಡ್ರಿ ಅಂತಂದ್ರೆ ನಾಳೆಯಿಂದ ನಿಮ್ಮ ಗಂಡನ ಕಾಲಿಗೆ ನಮಸ್ಕಾರ ಮಾಡ್ರಿ ಮಾಡ್ತೀರಿ? ಮಾಡ್ರಿವಾ, ಏನಾಗಂಗಿಲ್ಲ. ಯಾಕಂದ್ರೆ ನಿಮ್ಮ ಗಂಡನ ಪಾದಕ್ಕೆ ನೀವು ನಾ ಒಂದು ಮಾತು ಹೇಳ್ತೀನಿ. ಏನಂತಂದ್ರೆ ನಮ್ಮ ಗಂಡಗೆ ನಾವ ಗೌರವ ಕೊಡಲಿಲ್ಲ ಅಂದ್ರೆ, ನಮ್ಮ ಗಂಡಗೆ ನಾವ ಕಿಮ್ಮತ್ತು ಕೊಡಲಿಲ್ಲ ಅಂದ್ರೆ ಮಂದಿ ಯಾವಾಗ ಕೊಡ್ತಾರ್ರಿ? ನಮ್ಮ ಗಂಡಗೆ ಯಾರ ಮುಂದರ ನಮ್ಮ ಗಂಡನ ಬಗ್ಗೆ ಮಾತಾಡೋದಿತ್ತಂದ್ರೆ ನಮ್ಮವರು ಬಹುವಚನಲೇ ಮಾತಾಡ್ಬೇಕು. ನಮ್ಮವ್ರು ಹೊರಗೆ ಹೋಗ್ಯಾರ್ರಿ, ಅವ್ರು ಬರ್ತಾರ್ರಿ, ಮನ್ಯಾಗ ಅದಾರ್ರಿ ಅಂತ ಹಿಂಗೆ ಮಾತಾಡ್ಬೇಕು. ಇನ್ನೊಬ್ಬರ ಮುಂದೆ ನಮ್ಮ ಗಂಡನ ಕಡಿಮೆ ಮಾಡಿ ಮಾತಾಡಬಾರ್ದು. ಕೆಲವೊಬ್ರು ಈಗಿನವ್ರು ನೋಡ್ಬೇಕು, ಹೊರಗಿಂದ ಹಿಂಗೆ ಮನ್ಯಾಗ ಬರ್ತಾಳೆ, ಅಣ್ಣ ಎಲ್ಲಿ ಹೋಗ್ಯಾ ನಾವು ಅಂತ ಕೇಳಿದ್ಕೂಲೆ ಆದ ತಿಂದು ಹೋಗೇ ತಿನ್ನಿ ಯಾವಾಗ ಬರ್ತೈತಿ, ಅದೇನು ಮನುಷ್ಯನೋ ಏನೇನು
ಒಬ್ಬೊಬ್ರು ಹಿಂಗೆ ತರ್ತಾರ್ರಿ ಈ ಕಡೆ ಅಲ್ರ ನಮ್ಮ ಕಡೆ ಹಂಗೆ ತಿರ್ತಾರೆ. ಏನಂತಂದ್ರೆ ಹರ್ಯಾಗ ಹೋಗೈತೆವ ಇನ್ನು ಏನು ಮಕ್ಕಳಿಲ್ಲ ಹ್ಯಾಂಡ್ರಿಲ್ಲ ಗಾಣಿಲ್ಲ ಹೋಗೈತಿ, ಯಾವಾಗ ಬರ್ತೈತೋ ಏನು ಅಳಿಗಾಡ್ಕೊತ ಬರ್ತೈತೋ ಏನು ಉಳ್ಳಾಡ್ಕೊತ ಬರ್ತೈತೋ ಹಂಗೆ ಬರ್ತೈತೋ ಏನು ಹಿಂಗೆ ತಿರ್ತಾರೆ. ಯಾವತ್ತೂ ಇನ್ನೊಬ್ಬರ ಮುಂದೆ ನಮ್ಮ ಗಂಡನಿಗೆ ಅಪಮಾನ ಆಗತಕ್ಕಂಥ ಮಾತುಗಳನ್ನು ಎಂದೂ ಮಾತಾಡಬಾರ್ದು. ನಮ್ಮ ಗಂಡನ ನಾವು ಎಂದೂ ಬಿಟ್ಟು ಕೊಡಬಾರ್ದು. ಅವ ಎಂಥವನೇ ಇರಲಿ ಏನೇ ಇದ್ದರೂ ನಿಮ್ಮ ತವ್ರ ಮನೆಗೆ ಹೋದರೂ ಕೂಡ ನೀವೇನಂತಂದ್ರೆ ನಿಮ್ಮ ಗಂಡಂದು ಹಂಗದಾನ್ ಹಂಗೆ ಮಾಡ್ತಾನಂತ ಹೇಳಬಾರ್ದು. ಇನ್ನು ನಿಮ್ಮ ಗಂಡಗನ ಸ್ಟ್ರೈಕ್ ಮಾಡಿ ನೀವು ಮನ್ಯಾಗ ಉಪವಾಸ ಸತ್ಯಾಗ್ರಹ ಮಾಡ್ರಿ. ನೀ ಇದನ್ನ ಬಿಡು ತಕ ನಾವು ಊಟ ಮಾಡಂಗಿಲ್ಲ ಅಂತ ಮನ್ಯಾಗ ಹೋರಾಟ ಮಾಡ್ರಿ. ತವ್ರ ಮನ್ಯಾಗ ಹೋಗಿ ನನ್ನ ಗಂಡ ಹಂಗೆ ಮಾಡಾಕತ್ತಾನ, ನನ್ನ ಗಂಡ ಬೈಯಾಗತ್ತಾನ. ಯಾಕಂದ್ರೆ ಇದನ್ನು ಮಾಡೋದ್ರಿಂದ ನಿಮ್ಮ ತವ್ರ ಮನೆಯವರು ನಿನ್ನ ಗಂಡಗೆ ಕಿಮ್ಮತ್ತು ಕೊಡಂಗಿಲ್ಲ. ನಿನ್ನ ಗಂಡಗೆ ಕಿಮ್ಮತ್ತು ಕೊಡಿಲ್ಲ ಅಂದ್ರೆ ಮುಂದೊಂದು ದಿನ ನಿನಗೂ ಕಿಮ್ಮತ್ತು ಕೊಡಂಗಿಲ್ಲ ಅವರು. ಅದಕ್ಕೆ ನೀವು ತವ್ರ ಮನೆಗೆ ಹೋಗುವಾಗ ಹೆಂಗಂದ್ರೆ ಡಿಗ್ರಿಲಿನ ಹೋಗ್ಬೇಕು. ಅದಕ್ಕೆ ಹಳ್ಯಾಗಳು ಹಂಗೆ ಮಾಡ್ತಾವೆ ನೋಡ್ರಿ. ಅವು ಹತ್ತಕ್ಕೆ ಸೈಕಲ್ ಮುಟ್ಲಿಕ್ಕಂದ್ರೆ ಮುಂದೆ ಕಾರ್ ಕಡೆ ಇಸ್ಕೊಂಡು ಹೋಗೋದು ಊರಿಗೆ. ಹತ್ತಕ್ಕೆ ಸೈಕಲ್ ಮುಟ್ರಿಲ್ಲ, ಬೀಗರ ಮನೆಗೆ ಹೋದ್ರೆ ಕಾರ್ ಕಡೆ ಒಯ್ಯೋದು. ಅಂದ್ರೆ ತಂದಾರ ಅನ್ಬೇಕಲ್ಲ ಅಮ್ಮ, ಅದು ಬರೋಬರಿನ ರೀ. ಬೀಗರ ಮನೆಗೆ ಹಂಗೆ ಹೋಗ್ಬೇಕು, ಅದು ನೇಮ್ ಇರ್ತದ. ಬೀಗರ ಮನೆಗೆ ಹಂಗೆ ಹೋಗ್ಬೇಕು. ನಾ ಏನು ಹೇಳಾಗತ್ತೇನೆಂದ್ರೆ ಒಟ್ಟು ನಾಳೆಯಿಂದ ನಿಮ್ಮ ಗಂಡನ ಕಾಲಿಗೆ ನೀವು ಹಿಂಗೆ ಅನ್ಬೇಡ. ನಾ ಹಿಂಗೆ ಅನ್ನೋದ್ರಿಂದ ಯಾರ ಮನ್ಯಾಗ ಗಂಡುಗಳು ಬೇಯ್ತಿದ್ದು ಅಂದ್ರೆ, ಬಡಿತಿದ್ದು ಅಂದ್ರೆ, ಆನಂತರ ಕುಡಿತಿದ್ದು ಅಂದ್ರೆ, ಏನಾರ ಅಂತಿದ್ದು ಅಂದ್ರೆ, ನೀ ದಿವಸ ಕಾಲು ಬೀಳೋದ್ರಿಂದ ಒಂದೊಂದು ಬಿಡ್ತಾನ್ರಿ ಅವ. ನಿಮ್ಮನ್ನು ಬೇಯುವುದು ಬಿಡ್ತಾನವ, ನಿಮಗೇನೂ ಅನ್ನಂಗಿಲ್ಲ. ಯಾಕಂದ್ರೆ ನೆನಪಾಗ್ತದ ಅವಾಗ. ಸಿಟ್ಟು ಬತ್ತಂದ್ರೆ ಬೇಯ್ಬೇಕು ಅನ್ಕೊಡ್ದ, ನಾನು ಹೆಂಡ್ತಿ ಕಾಲು ಬೀಳ್ತೈತಿ ಬಿಡೋ ಮರಾಯ, ಪಾಪ ನಾನು ಹೆಂಡ್ತಿ ಕಾಲು ಬೀಳಾಕತ್ತದ ಬಿಡೋ ಮರಾಯ ಅಂತ ತಿಳ್ಕೊಂಡು ಒಂದೆರಡು ಬೇಗಳ ಕಡಿಮೆ ಮಾಡ್ತಾನೆ. ಆನಂತರ ಚಟ ಕಡಿಮೆ ಮಾಡ್ತಾನೆ. ಗಂಡನ ಒಂದು ಲೆವೆಲ್ಗೆ ತರಕ್ಕೆ ಬರ್ತದೆ ಅದಕ್ಕೆ ನೀವು ನಾಳೆಯಿಂದ ನಿಮ್ಮ ಗಂಡನ ಕಾಲಿಗೆ ನಮಸ್ಕಾರ ಮಾಡಿರಿ. ನಮ್ಮ ಹಿಂದೆ ಕುರ್ಚದ ಮ್ಯಾಗ ಕೂತು ಮಂದೆಲ್ಲ ಅನ್ನಾಗತ್ತದ ಕರ್ಶನ ಇಂಥ ಮುಂದಿನ ಸ್ವಾಮಿನ ಕರೆಸ್ಬೇಕಪ್ಪ. ನೋಡು ಮತ್ತೆ